ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದಾಳೆ, ವಿಕ್ಕಿನ ಅರೆಸ್ಟ್ ಮಾಡಿಸಿದಾಳೆ ಅನ್ನೋ ವಿಷಯ ರವೀಂದ್ರ ಅವ್ರಿಗೆ ಸ್ನೇಹಿತರ ಮುಖಾಂತರ ಗೊತ್ತಾಗುತ್ತೆ. ತಕ್ಷಣ ತನ್ನ ಮಗಳನ್ನ ನೋಡಬೇಕು ಅನಿಸುತ್ತೆ. ಅದೇ ಕಾರಣಕ್ಕೆ ಭಾರ್ಗವಿಗೆ ಕಾಲ್ ಮಾಡಿ ಪುಟ್ಟಿ ನಿನ್ನ ನೋಡಬೇಕು ಅನಿಸ್ತದೆ ಬಾಕಂದ ಅಂದಾಗ ಮಗಳು ಓಡಿ ಬರ್ತಾರೆ. ತದನಂತರ ಅಪ್ಪನ ಅಪ್ಕೊಂಡಿದ್ದೆ, ಅಪ್ಪ ನಿಮ್ಮನ್ನು ನೋಡಬೇಕು ಅನಿಸ್ತಿತ್ತು, ಆದರೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದಾಗ ಖಂಡಿತ ಮಗಳ ತುಂಬ ಖುಷಿ ಆಗ್ತದೆ ನಿನ್ನ ನೋಡಿ, ನನಗೆ ಗೊತ್ತಿತ್ತು ಸಂಧ್ಯಾ ಸಾವಿಗೆ ನೀನು ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ. ಜೊತೆಗೆ ಇನ್ನು ಮುಂದೆ ಜಿ ಪಿ ಪಾಟೀಲ್ ಸಹವಾಸ ಬೇಡ ನಿನಗೆ, ಇದೆಲ್ಲ ಆದಮೇಲೆ ಬಿಟ್ಬಿಡು ಅವ್ರ ಸಹವಾಸನ ಅಂತ ಹೇಳಿದಾಗ ಹೇಗಪ್ಪ ಬಿಡೋಕ್ಕಾಗತ್ತೆ, ಅವ್ರು ನನ್ನ ಮಾವ ಅಪ್ಪ, ಇನ್ನು ಯಾವತ್ತೂ ನನಗೆ ಅವರ ಸಂಬಂಧ ಬಿಡಿಸಲಾಗದ ಸಂಬಂಧ ಅಂತ ಹೇಳಿ ಭಾರ್ಗವಿ ಮನಸ್ಸಲ್ಲಿ ಅನ್ಕೋತಾರೆ. ಹೌದು, ಅರ್ಜುನ್ ನಿಜಕ್ಕೂ ಕೂಡ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ನೋಡು, ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋಕ್ಕೆ ನೀನು ಜೊತೆಯಾಗಿರಂತದಾನೆ. ಹೌದು, ಅವ್ರ ತಂದೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಅಪ್ಪ ಅಮ್ಮ ಕೇಳಿದಾಗ ಅವರು ಕೂಡ ಲಾಯರ್ ಅಂತ ಹೇಳ್ತಾಳೆ ಭಾರ್ಗವಿ. ಹೌದಾ, ಇನ್ನು ಮುಂದೆ ಅವರ ಸಹಾಯವನ್ನು ತಗೋ, ನೀನು ಎಲ್ಲಿ ಹೋದರೂ ಕೂಡ ನಿನಗೆ ಲಾಯರೇ ಸಿಗ್ತಾರೆ ಅಂತ ಹೇಳ್ತಾರೆ. ಅದ ಕಡೆ ಅರ್ಜುನ ವಿಕ್ಕಿಯನ್ನು ಬಿಡಿಸ್ಕೊಂಡು ಹೋಗ್ತೀನಿ ಅಂದಾಗ ಇಲ್ಲಿ ಪ್ರತಾಪ್ ಏನ್ರಿ ಇದು, ನೀವು ಭಾರ್ಗವಿ ಭಾರ್ಗವಿ ನೋಡಿದ್ರೆ ವಿಕ್ಕಿಗೆ ಶಿಕ್ಷೆ ಆಗಬೇಕು, ಸಂಧ್ಯಾಗಿ ನ್ಯಾಯಕ್ಕೆ ದೊರಕಿಸ್ಕೊಡ್ಬೇಕು ಅಂತಿದ್ರೆ ನೀವು ನೋಡಿದ್ರೆ ವಿಕ್ಕಿನ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಏನಾಗಿದೆ ನಿಮಗೆ ಅಂದಾಗ ವಿಕ್ಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಾರೆ. ಹೌದಾ, ಈ ಬ್ರೇಕಿಂಗ್ ನ್ಯೂಸನ್ನು ನೋಡಿ ಅಂತ ಮೊಬೈಲ್ ತೋರಿಸ್ತಾರೆ. ಅದರಲ್ಲಿ ವಿಡಿಯೋದಲ್ಲಿ ಬರ್ತದೆ ಬ್ರೇಕಿಂಗ್ ನ್ಯೂಸ್ ಆಗಿ, ವಿಕ್ಕಿ ಅವತ್ತು ಫಾರ್ಮ್ ಹೌಸಿಂದ ಹೋಗಿದ್ದು ನಿಜ, ಒಂದು ಹುಡುಗಿ ಜೊತೆ ಗಲಾಟೆ ಆಯಿತು ಅಂತೆಲ್ಲ ಬರ್ತಿರುತ್ತೆ. ಇತ್ತ ಕಡೆ ವಿಕ್ಕಿ ಹೌದು ನಾನು ಹೋಗಿದ್ದು ನಿಜ, ಆದರೆ ಯಾವುದೋ ಹುಡುಗಿ ಜೊತೆ ಗಲಾಟೆ ಆಯಿತು, ನಾನು ವಾಪಸ್ ಮನೆಗೆ ಬಂದುಬಿಟ್ಟೆ, ಸಂಧ್ಯಾ ಎಲ್ಲಿದ್ಲು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಅರ್ಜುನ್ ವಿಕ್ಕಿ ಮಾತನ್ನು ನಂಬ್ಕೋತಾರೆ. ಇಲ್ಲಿ ಈ ವಿಡಿಯೋ ಇದು ಬಿಟ್ಟರೆ ಆಗೋಯ್ತಾ ಅಂದಾಗ ವಿಡಿಯೋ ಮೀರಿದ 10 ಪ್ರೂಫ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಜೊತೆಗೆ ಅದನ್ನು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಾರೆ ಭಾರ್ಗವಿ ಅಂತ ಕೂಡ ತಿಳಿಸ್ತಾರೆ. ಅದ ಕಡೆ ಜೆ ಪಿಗೆ ಶಕ್ತಿ ಕೂಡ ಕಾಲ್ ಮಾಡಿ ನನ್ನ ಮಗ ಅವತ್ತು ಹೋಗಿದ್ದು ನಿಜ, ದಯವಿಟ್ಟು ನನ್ನ ಮಗನ ಕಾಪಾಡು, ಬಟ್ ನನ್ನ ಮಗ ಗಲಾಟೆ ಮಾಡಿಕೊಂಡು ನಾನೇ ಅವನ ಮನೆ ಕರ್ಕೊಂಡು ಬಂದುಬಿಟ್ಟೆ, ಬಟ್ ಸಂಧ್ಯಾ ಹತ್ರಕ್ಕೆ ಹೋಗೇ ಇಲ್ಲ ಅವನು ಅಂತ ಹೇಳಿದಾಗ ಸರಿ ಆಯಿತು ಯೋಚನೆ ಮಾಡಬೇಡ, ನಾನು ಅವನನ್ನು ಕಾಪಾಡ್ಕೋತೀನಿ ಅಂತ ಜೆ ಪಿ ಹೇಳ್ತಾರೆ. ಮತ್ತೆ ಇಲ್ಲಿ ಭಾರ್ಗವಿ ಮತ್ತು ಜಿ ಪಿ ಪಾಟೀಲ್ ನಡುವಿನ ಹೋರಾಟ ಶುರುವಾಗ್ತದೆ. ಇತ್ತ ಕಡೆ ಅರ್ಜುನ್ ಮನೆಗೆ ಬರ್ತದಾಗೆ ಭಾರ್ಗವಿಯನ್ನು ನಿಮ್ಮನ್ನು ಪಿಟಿಷನ್ ಹಾಕಬೇಡಿ ಅಂತ ಹೇಳಿದೆ ಅಲ್ವಾ, ಯಾಕೆ ಹಾಕಿದ್ರಿ ಅಂದಾಗ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು, ಖಂಡಿತ ಹಾಕ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ಭಾರ್ಗವಿ